ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವಲ್ಲಿ ನಮ್ಮ ಹೆಮ್ಮೆಯ ನಾಡು ಕರುನಾಡು ಹಿಂದೆ ಬಿದ್ದಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ರಾಯಣ್ಣ ಮೊದಲಾದ ವೀರರು ಪರಕೀಯರ ದಾಳಿಯನ್ನು ಹಿಮ್ಮೆಟ್ಟಿದ್ದಾರೆ. ಹೌದು, ನಮ್ಮ ಕನ್ನಡ ನಾಡಿನ ಅನೇಕ ವೀರಧೀರರು ಪರಕೀಯರ ದಾಳಿಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಅದರಲ್ಲೂ ಪ್ರಥಮ ಬಾರಿಗೆ ಪರಕೀಯರ ದಾಳಿಯನ್ನು ವಿರೋಧಿಸಿದ ಕನ್ನಡ ನಾಡಿನ ಮಹಿಳೆ ಗೊತ್ತೇ? ಇಲ್ಲ, ಯಾರವರು? ಅವಳೇ ತುಳುವರ ಚೌಟ ವಂಶದ ಮಗಳು. ಕಡಲು ತಡಿಯ ಸಿಡಿಲು, ಓಡುವ ಕುದುರೆಗೆ ಲಗಾಮು ಹಾಕುವ ಛಲಗಾತಿ, ಮದವೇರಿದ ಗಜಕ್ಕೆ ಅಂಕುಶವನ್ನಿಡುವ ರಣಧೀರೆ, ಸಮುದ್ರದ ಅಲೆಗೆ ಕಿಚ್ಚು ಹಚ್ಚಿಸುವ ಗಂಡೆದೆಯ ಹೆಣ್ಣು, ವೀರಗಚ್ಚೆ ಹಾಕಿ ಶತ್ರುಗಳ ರುಂಡದಲ್ಲಿ ಚಂಡಮದ್ದಳೆ ಬಾರಿಸಿದವಳು ರಾಣಿ ಅಬ್ಬಕ್ಕ. ಹೌದು, ಮಂಗಳೂರಿನ ಕಡಲ ತೀರದ ಉಳ್ಳಾಳದ ಮೊಗ ವೀರರ ಮಗಳು. ಮಂಗಳೂರಿನ ಲಕ್ಷ್ಮಪ್ಪರಸ ಬಂಗರಸನ ಪತ್ನಿಯಾದ ಇವಳು ಮಸಾಲೆ ಪದಾರ್ಥಗಳಿಗಾಗಿ ಪೋರ್ಚುಗೀಸರು ಮಂಗಳೂರನ್ನು ದಾಳಿ ಮಾಡಿದಾಗ ಮಾತೃ ಪ್ರಧಾನ ರಾಜ್ಯವಾಗಿದ್ದ ಮಂಗಳೂರಿನಲ್ಲಿ ಅಳಿಯ ಕಾಮರಾಜ ಹಾಗೂ ಗಂಡ ಕಪ್ಪ ಕೊಡಲು ಮುಂದಾದರು. ಅದನ್ನು ಒಪ್ಪದ ಅಬ್ಬಕ್ಕ ತನ್ನ ಗಂಡನನ್ನು ಬಿಟ್ಟು ತನ್ನ ತವರೂರಾದ ಉಳ್ಳಾಳಕ್ಕೆ ಬಂದು ರಾಜ್ಯಭಾರ ಮಾಡತೊಡಗಿದಳು. 1555ರಲ್ಲಿ ಅಡ್ಮಿರಲ್ ಡೂರಾಲ್ಡ್ ಡಿ ಸಿಲ್ವನನ್ನ ಕೊಂದು ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸುತ್ತಾಳೆ. ನಂತರ 1557ರಲ್ಲೂ ಗೆಲ್ಲುತ್ತಾಳೆ. ಮತ್ತೊಮ್ಮೆ 1570ರಲ್ಲಿ ಬಿಜಾಪುರ ಸುಲ್ತಾನರ ಅರಬ್ ವ್ಯಾಪಾರಿಗಳ ಕಲಿಕಟ್ ರಾಜರ ನೆರವಿನಿಂದ ಹೋರಾಡುತ್ತಾಳೆ. ಆ ಪ್ರಸಂಗವನ್ನು ನಾವು ನೋಡೋಣವೇ? ಮಹಾರಾಣಿಯವರಿಗೆ ಜಯವಾಗಲಿ. ಪೋರ್ಚುಗೀಸರ ರಾಯಭಾರಿ ಬಂದಿರುವನು. ಕಳುಹಿಸುವವರನ್ನು. ನಮಸ್ಕಾರ ರಾಣಿಯವರೇ. ಉಳ್ಳಾಲದ ರೈತಾಪಿ ಜನರು ಬೆಳೆಯುವ ಮೆಣಸು, ಕಾಳು, ಚಕ್ಕೆ, ಲವಂಗ ಮೊದಲಾದ ಸಾಂಬಾರ ಪದಾರ್ಥಗಳನ್ನು ತೆರಿಗೆ ಇಲ್ಲದೆ, ಷರತ್ತುಗಳಿಲ್ಲದೆ ಪೋರ್ಚುಗೀಸರಿಗೆ ಮಾತ್ರ ಮಾರಬೇಕು. ಅದು ನಾವು ಕೇಳಿದ ಬೆಲೆಗೆ. ಇಲ್ಲವಾದಲ್ಲಿ ಯುದ್ಧವನ್ನು ಎದುರಿಸಬೇಕಾಗುತ್ತದೆ. ಲೇ ಪರದೇಸಿ, ನನ್ನನ್ನು ನೇರವಾಗಿ ನೋಡಲು ಹೆದರುವ ನೀನು ಎಲುಬಿಲ್ಲದ ನಾಲಿಗೆಯಿಂದ ಮಾತನಾಡಿ ನನಗೆ ಎಚ್ಚರಿಸುವ ಕೊಬ್ಬು ಹೆಚ್ಚಿತೇ ನಿನಗೆ? ಏ ಪೋರ್ಚುಗೀಸ, ಕೇಳಿಲ್ಲಿ, ನಾನು ಕರ್ನಾಟಕದ ಹೆಮ್ಮೆಯ ಪುತ್ರಿ, ಮೊಗವೀರ ನಾಡಿನ ಮನೆಯ ಮಗಳು, ಚೌಟ ವಂಶದ ಮಹಾರಾಣಿ ಅಬ್ಬಕ್ಕ. ನಿಮ್ಮ ಯಾವುದೇ ಎಚ್ಚರಿಕೆಗಳಿಗೆ ಹೆದರುವವಳಲ್ಲ. ಯಾವುದೋ ಗೊತ್ತು ಗುರಿ ಇಲ್ಲದ ನಾಡಿನಿಂದ ಹಡಗಿನಲ್ಲಿ ಬಂದು ದರ್ಪ ತೋರಿಸುತ್ತೀರಾ? ನನ್ನ ಮೊಗವೀರ ಪುತ್ರರ ಬೆವರ ಹನಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೀರಾ? ಎಚ್ಚರ! ನಿನ್ನ ಪರಕೀಯ ರಾಜನಿಗೆ ಹೇಳು, ನಿನ್ನದು ಪಿರಂಗಿ ಗುಂಡುಗಳಾದರೆ ನಮ್ಮವರು, ನಮ್ಮ ಮೊಗವೀರರು ಬೆಂಕಿಯ ಚಂಡುಗಳು, ನಿನ್ನನ್ನು ಭಸ್ಮ ಮಾಡಿಬಿಡುತ್ತಾರೆ ಎಂದು ಹೋಗಿ ಹೇಳು. ತೊಲಗು ಇಲ್ಲಿಂದ. ನಮ್ಮ ನಾಡಿಗೆ ಬಂದು ನಮ್ಮನ್ನೇ ಹೆದರಿಸಲು ಬಂದರು. ಸರಿಯಾಗಿ ಘರ್ಜಿಸಿ ಓಡಿಸಿದ್ದೀರಾ ರಾಣಿ. ಸದ್ದು ಸದ್ದು, ಪೋರ್ಚುಗೀಸ್ ದೊರೆ ಆಗಮಿಸುತ್ತಿದ್ದಾರೆ. ಹಬ್ಬಕ್ಕ ಹಬ್ಬಕ್ಕ, ಹೇಳಿ ನೋಡಿದರು ಹಬ್ಬಕ್ಕ. ನಮ್ಮ ಆರ್ಮಿ ಪವರ್ ಎಂದರೆ ಸೈನ್ಯ ಬಲ, ನಮ್ಮ ಮೈಂಡ್ ಪವರ್ ಎಂದರೆ ಬುದ್ಧಿ ಬಲ, ನಮ್ಮ ಶೋಲ್ಡರ್ ಇದಕ್ಕೆ ಏನಂತಾವೆ? ತೋಳು. ಹಾ, ನಮ್ಮ ತೋಳು ಬಲದ ಮುಂದೆ ಗರ್ಜಿಸುತ್ತಿರುವ ಹೆಂಗಸು ಎಷ್ಟು ಅಹಂಕಾರ ಅವರಿಗೆ! ನಾವು ಕೇಳಿದ ಮೆಣಸು, ಕಾಳು, ಚಕ್ಕೆ, ಲವಂಗ ಮುಂತಾದ ಸಾಂಬಾರು ವಸ್ತುಗಳಿಗೆ ನಮ್ಮ ದೇಶದಲ್ಲಿ ತುಂಬಾ ಬೆಲೆ ಇದೆ. ಅದನ್ನು ವ್ಯಾಪಾರ ಮಾಡೋಣ ಅಂದರೆ ಪ್ರಾಫಿಟ್ ಗಳಿಸೋಣವೆಂದರೆ ಆ ನಿಮ್ಮ ಲೇಡಿ ಮುಳ್ಳಾಗಿದ್ದಾಳೆ. ನಮ್ಮ ಅಧಿಕಾರಿಯಾದ ಡೋರಾಲ್ವಾಡಿಸರನ್ನು ಸೋಲಿಸಿ
ನಮ್ಮ ವೈಸರಾಯಿ ಆಂಟೋನಿಯೋಗೆ ಬೆಂಕಿ ಹಚ್ಚಿಬಿಟ್ಟಳು. ಛೇ, ಒಂದು ಹೆಣ್ಣಿನಿಂದ ನಾವು ಸೋಲುವುದೇ? ನೋ ನೋ ನೋ. ನೀವು ಚಿಂತಿಸಬೇಡಿ ದೊರೆ. ಆ ಸೊಕ್ಕಿನ ಸ್ವಾಭಿಮಾನಿಯ ಬಕ್ಕ ನನ್ನ ಪತ್ನಿಯಿರಬಹುದು, ಆದರೆ ಅವಳ ಛಲ, ಸ್ವಾಭಿಮಾನ, ಪ್ರಸಿದ್ಧಿ ನನ್ನನ್ನು ಅವಮಾನಗೊಳಿಸಿದೆ. ನಿಮಗೆ ಕಪ್ಪ ಕೊಡಲು ನಾನು ಮತ್ತು ನನ್ನ ಭಾವ ಕಾಮರಾಯ ಒಪ್ಪಿದ್ದಕ್ಕೆ ನನ್ನನ್ನು ಬಿಟ್ಟು ಮಕ್ಕಳೊಂದಿಗೆ ಉಳ್ಳಾಲಕ್ಕೆ ಬಂದು ಮಹಾರಾಣಿಯಂತೆ ಮೆರೆಯುತ್ತಿದ್ದಾಳೆ. ಎಲ್ಲರೂ ಅವಳನ್ನು ಮಹಾನ್ ಚತುರೆ, ವೀರವನಿತೆ ಎಂದು ಹೊಗಳುತ್ತಿದ್ದರೆ ಮೀಸೆ ಹೊತ್ತ ಈ ಮಂಗಳೂರಿನ ಲಕ್ಷ್ಮಪ್ಪರಸ ಬಂಗರಸ ಛೇ, ಗಂಡಸಲ್ಲವೇ? ಡೋಂಟ್ ವರಿ, ನಿನ್ನ ಹೆಂಡತಿಯನ್ನು ನೀನೇ ಕಂಟ್ರೋಲ್ ಮಾಡಲಾಗುತ್ತಿಲ್ಲ. ಸರ್, ಅನಾಹುತವಾಯಿತು. ವಾಟ್ ಹ್ಯಾಪೆಂಡ್? ಏನಾಯ್ತು ರಾಯಭಾರಿ? ನಾನು ಹೇಳಿದ ಸಂದೇಶವನ್ನು ಆ ಹಬ್ಬಕ್ಕನಿಗೆ ತಿಳಿಸಿದೆಯೇ? ಸರ್, ನೀವು ಕೊಟ್ಟ ಯುದ್ಧ ಸಂದೇಶವನ್ನು ನಾನು ಆ ಹಬ್ಬಕ್ಕನಿಗೆ ತಿಳಿಸಿದೆ. ಅದಕ್ಕೆ ಆ ಹಬ್ಬಕ್ಕರನ ಚಂಡಿಯಂತಾದಳು. ನಾನು ಪ್ರಾಣ ಭಯದಿಂದ ಓಡೋಡಿ ಬಂದೆ. ನೋಡಿದಿರಾ ಮಿತ್ರ, ಈ ದೂತ ಹೇಳುತ್ತಿರುವ ಮಾತು ನಿಜ. ನನ್ನ ಹೆಂಡತಿ ಹಬ್ಬಕ್ಕನನ್ನು ನೇರವಾಗಿ ಎದುರಿಸುವ ಗುಂಡಿಗೆ ಯಾರಿಗೂ ಇಲ್ಲ. ಒಂದು ವೇಳೆ ನೀವೇನಾದರೂ ಯುದ್ಧಕ್ಕೆ ಹೋದರೆ ಗೆಲ್ಲುವುದು ಸುಲಭದ ಮಾತಲ್ಲ. ಕಡಲ ತಡಿಯ ಯುವಕರು ಕಡಲ ಸೆರೆಗೆ, ಗಾಳಿಯ ಹೊಡೆತಕ್ಕೆ, ಬಿಸಿಲ ಜಲಕ್ಕೆ, ತೆರೆಗಳ ತಳ್ಳಾಟಕ್ಕೆ ಈಜಿ ಜಯಿಸಿದವರು. ಒಬ್ಬೊಬ್ಬ ಮೊಗ್ಗವೀರ 9 ಪೋರ್ಚುಗೀಸ್ ಸೈನಿಕರ ಸಮ. ಮೊಸಳೆಯು ನೀರಿನಲ್ಲಿದ್ದಾಗ ಅದನ್ನು ಸೋಲಿಸಲು ಆನೆಯಿಂದಲೂ ಅಸಾಧ್ಯ. ಹಾಗಾದರೆ ಈ ಬಾರಿಯು ನಮಗೆ ಸೋಲೆ? ನೋ 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 ನೋ, ಅದಾಗದು. ನಾವು ಈ ಬಾರಿ ವಿನ್ ಆಗಲೇಬೇಕು. ಯೋಚನೆ ಬೇಡ ಮಿತ್ರ. ಆ ಹಬ್ಬಕ್ಕನ ಕೋಟೆ ಎಷ್ಟೇ ಭದ್ರವಾಗಿದ್ದರೂ ಅದರ ಗುಟ್ಟು, ನನ್ನ ಹೆಂಡತಿಯ ಜುಟ್ಟು, ಪತಿಯಾದ ನನ್ನ ಬಳಿ ಇದೆ. ಹ ಹ ಹ ಹ ಹ. ಬನ್ನಿ ಹೇಳುತ್ತೇನೆ. ಮೊಳಗಿಸಿ, ರಣ ಕಹಳೆಯನ್ನು ಮೊಳಗಿಸಿ. ಹಾಗಾದರೆ ಈ ಬಾರಿ ನಮ್ಮದೇ ವಿಕ್ಟರಿ. ಹ ಹ ಹ ಹ ಹ. ನೋಡಿದಿರಲ್ಲ, ಶತ್ರುಗಳೇ ನಮ್ಮ ಅಬ್ಬಕ್ಕನನ್ನು ಹೊಗಳಿದ್ದು. ಪೋರ್ಚುಗೀಸ್ ದೊರೆ ಅಬ್ಬಕ್ಕನ ಗಂಡ ಲಕ್ಷ್ಮಪ್ಪರಸ ಬಂಗರಸನ ಸಲಹೆಯಂತೆ ಯುದ್ಧ ಸಾರಿ ರಹಸ್ಯ ದಾರಿಯಲ್ಲಿ ದಾಳಿ ಮಾಡುತ್ತಾರೆ. ಎಂತಹ ವಿಪರ್ಯಾಸ! ಅಗೋ ನೋಡಿ, ಆಗಲೇ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಾರೆ. ಮಹಾರಾಣಿಯವರೇ, ನಮ್ಮ ಸೈನಿಕರು ರಣರಂಗದಲ್ಲಿ ಹಸಿದ ಹೆಬ್ಬುಲಿಗಳಂತೆ ಹೋರಾಡುತ್ತಿದ್ದಾರೆ. ಶತ್ರುಗಳ ಮೇಲೇರಿ ಎದೆ ಸೀಳುತ್ತಿದ್ದಾರೆ. ಪಶ್ಚಿಮದಲ್ಲಿ ಕಡಲ ತೀರವಿರುವುದರಿಂದ ಈಶಾನ್ಯ ದಿಕ್ಕು ದುರ್ಗಮವಾಗಿರುವುದರಿಂದ ನಮಗೆ ಭಯವಿಲ್ಲ. ನಮ್ಮ ಸೈನ್ಯದ ತುಕಡಿಗಳನ್ನು ಉತ್ತರದ ಕೋಟೆಯ ಹೆಬ್ಬಾಗಿಲಿಗೆ ಮತ್ತು ದಕ್ಷಿಣ ಭಾಗದಲ್ಲಿ ನಿಯೋಜಿಸಿ ಶತ್ರುಗಳು ಕೋಟೆಯ ಬಾಗಿಲನ್ನು ಹತ್ತದಂತೆ ಎಣ್ಣೆ ಸುರಿಯರಿ. ಅದು ಸಾಲದಿದ್ದರೆ ಹುಲ್ಲಿನ ಬಣವೆಗಳಿಗೆ ಬೆಂಕಿ ಹಚ್ಚಿರಿ. ಸೋಮನಾಥನ ಕೃಪಾ ಕಟಾಕ್ಷ ನಮ್ಮ ಸೈನ್ಯದ ಮೇಲಿದೆ. ವೈರಿಗಳನ್ನು ಧೂಳಿಪಟ ಮಾಡಿ. ಮಹಾರಾಣಿಯವರಿಗೆ ಜಯವಾಗಲಿ. ಪೋರ್ಚುಗೀಸರು ಸಮುದ್ರದ ಕಡೆಯಿಂದ ಪಿರಂಗಿಗಳನ್ನು ಸಿಡಿಸಿ ದಾಳಿ ಮಾಡುತ್ತಿದ್ದಾರೆ. ಆದರೆ ಕೋಟೆಯ ಮೇಲಿನಿಂದ ನಮ್ಮ ಸೈನಿಕರು ಸುರಿಸುತ್ತಿರುವ ಬಾಣದ ಸುರಿಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಕಾಲಾಳುಗಳ ಕಾದಾಟದಿಂದ ಪೋರ್ಚುಗೀಸರ ಸೈನ್ಯ ಸುಸ್ತಾಗಿದೆ. 2 ಯುದ್ಧ ನೌಕೆಗಳನ್ನು ವಶಪಡಿಸಿಕೊಂಡಿದ್ದೇವೆ. ಕನ್ನಡ ನಾಡಿನ ವೀರಪುತ್ರರು ಈ ನಾಡಿನಲ್ಲಿ ಇರುವ ತನಕ ನಮಗೆ ಯಾರಿಗೂ ಭಯವಿಲ್ಲ. ತಾಯಿ, ನಿಮ್ಮ ಆಶೀರ್ವಾದ, ಧೈರ್ಯ ನಮಗೆ ಜಯವನ್ನೇ ತರುತ್ತದೆ. ಆ ಸೋಮನಾಥನ ರಕ್ಷೆ ನಮ್ಮೆಲ್ಲರ ಮೇಲಿದೆ. ನಮ್ಮ ವೃಷಭಾಂಕಿತ ಧ್ವಜವನ್ನು ಎಲ್ಲೆಡೆ ಹರಡಿಸಿ ನಮ್ಮ ಕಡಲ ತಡಿಯ ಯುವಕರು ಎಂತಹ ಸಾಹಸ ವೀರರು ಎಂದು ಆ ಪೋರ್ಚುಗೀಸರಿಗೂ ತಿಳಿಯಲಿ. ಹಾಗೇ ಆಗಲಿ ಮಹಾರಾಣಿಯವರೇ. ಮಹಾರಾಣಿಯವರೇ, ಮಹಾ ಮೋಸವಾಗಿದೆ. ಪೂರ್ವ ಭಾಗದ ರಹಸ್ಯ ದಾರಿಯನ್ನು ನಮ್ಮವರೇ ಆದ ಒಬ್ಬರು ಶತ್ರು ಸೈನಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸಾವಿರಾರು ಶತ್ರು ಸೈನಿಕರು ನುಸುಳುತ್ತಿದ್ದಾರೆ. ಯಾರು ಆ ಮೋಸಗಾರ? ಯಾರು ಆ ದೇಶದ್ರೋಹಿ? ತಾಯಿ, ಅವರು ಹೇಳು, ಯಾರವರು? ಮಹಾರಾಜರು ತಾಯಿ. ಅಯ್ಯೋ ಸೋಮನಾಥ, ಆತ ನನ್ನ ಪತಿ ಎಂಬ ಒಂದೇ ಒಂದು ಕಾರಣಕ್ಕೆ ಪ್ರಾಣ ತೆಗೆಯದೆ ಹಾಗೆ ಬಿಟ್ಟೆ.
ಆದರೆ ಇದೇ ಕುಟುಂಬ ಸದಸ್ಯನಾದ ಆತ ಶತ್ರುಗಳ ಜೊತೆ ಕೈ ಜೋಡಿಸಿ ತನ್ನ ತಾಯಿ ನೆಲದ ಮೇಲೆ ಮೋಸವೆಸಗುತ್ತಿದ್ದಾನೆ. ಅಮ್ಮ, ಶತ್ರುಗಳು ಕೋಟೆಯ ಗೋಡೆಯನ್ನು ನಾಶ ಮಾಡಿ ಒಳನು ಸುಳುತ್ತಿದ್ದಾರೆ. ಆದ್ದರಿಂದ ಸೈನಿಕರು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿದ್ದಾರೆ. ಹೌದೇ? ಬನ್ನಿ ನೋಡೋಣ. ಹೆದರಬೇಡಿ ಸೈನಿಕರೇ, ಹೆದರಿಕೆಯ ವೈರಿಯನ್ನು ಮೊದಲು ನಿಮ್ಮ ಒಳಗಿನಿಂದ ಹೊರಗೆ ಹಾಕಿ ನಮ್ಮ ವೃಷಭಾಂಕಿತ ಧ್ವಜವನ್ನು ನಿಮ್ಮೊಳಗೆ ಪ್ರತಿಷ್ಠಾಪಿಸಿ. ದೇಶ ನನ್ನದು ಎನ್ನದ ಎದೆ ಸುಡುಗಾಡು, ನಾಡು ನನ್ನದು ಎನ್ನದ ಎದೆ ಮರಳುಗಾಡು. ವೈರಿಗಳ ನೂರ್ಮಡಿ ಸೈನ್ಯಕ್ಕಿಂತ ನಮ್ಮೊಳಗಿನ ಆತ್ಮಸ್ಥೈರ್ಯ, ವಿಶ್ವಾಸ 1000 ಮಡಿಗಳಾಗಲಿ. ಶತ್ರುಗಳ ರಕ್ತ ಕಂಡ ನಿಮ್ಮ ಕಣ್ಣುಗಳು ರಾಕ್ಷಸರ ರುಂಡಗಳನ್ನು ಚೆಂಡಾಡಲಿ. ಆ ಪೋರ್ಚುಗೀಸರ ಬೆಂಕಿಯ ಬಾಣಗಳಿಗೆ ನಮ್ಮ ಹೋರಾಟ ಉಕ್ಕಿನ ಕೋಟೆಯಾಗಲಿ. ನಮ್ಮ ಕರುನಾಡಿನ ಸ್ವಾಭಿಮಾನದ ಉಸಿರಿನಲ್ಲಿ ಆ ಪೋರ್ಚುಗೀಸರು ಧೂಳಿಪಟವಾಗುತ್ತಾರೆ. ಅವರೊಡನೆ ಯಮಪಾಶವಾಗಿ ಹೋರಾಡಿ ಬರೋಣ. ಜೈ ಸೋಮನಾಥ. ಹರ ಹರ ಮಹಾದೇವ. ಜೈ ಸೋಮನಾಥ. ಮಹಾರಾಣಿಯವರೇ, ದೇಶ ನನ್ನದು ಎನ್ನದ ಎದೆ ಸುಡುಗಾಡು, ನಾಡು ನನ್ನದು ಎನ್ನದ ಎದೆ ಮರಳುಗಾಡು ಎಂದು ಗರ್ಜಿಸಿದ ವೀರರಾಣಿ ಅಬ್ಬಕ್ಕನು ತನ್ನವರಿಂದ ಸೋಲನ್ನು ಅನುಭವಿಸಿದರು. ಅವಳನ್ನು ಬಂಧಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಜೀವಂತ ಸಿಗದೆ ಕೊನೆಯ ಉಸಿರಿರುವವರೆಗೂ ಹೋರಾಡಿದ ವೀರ ಮಹಿಳೆ ರಾಣಿ ಅಬ್ಬಕ್ಕ. ಇಂತಹ ಅದೆಷ್ಟೋ ಮಹಾನಾಯಕರಿಂದ ಕಾಪಾಡಿಕೊಂಡು ಬಂದಿರುವ ಈ ಜನ್ಮಭೂಮಿಯನ್ನು ನಾವೆಲ್ಲರೂ ನಿಷ್ಠೆಯಿಂದ ಕಾಪಾಡಿಕೊಂಡು ಬರೋಣ. ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ.